ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಒಂದು ಅಲಿಪುರ ಗ್ರಾಮ ಬಂದ್ ಕರೆ ನೀಡಲಾಗಿದೆ ಮತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಒಂದು ಅಂಜುಮನ್ ಜಾಫರಿ ಸಂಘದವರು ಇದ್ದಾರೆ. ಅವರು ಯಾಕೆ ಬಂದ್ ಕರೆ ನೀಡಿದ್ದಾರೆ ಮತ್ತು ಯಾವ ರೀತಿ ಅವ್ರ ಮುಖಂಡರಿಗೆ ಗೌರವ ಸಲ್ಲಿಸ್ತಾರೆ ಅಂತೇಳಿ ತಿಳ್ಕೊಳ್ತೀನಿ. ಈಗ ಹತ್ಯೆ ಆಗಿದೆಯಲ್ಲ, ಕಮ್ಮನಿ ಅವ್ರಿಗೂ ಅಲಿಪುರಕ್ಕೂ ಏನು ಸಂಬಂಧ ಮತ್ತು ಇವತ್ತು ಏನು ಮಾಡ್ತಾ ಇದ್ದೀರಿ? ಅದು ಅವ್ರಿಗೂ ನಮಗೂ ಸಂಬಂಧ ಏನಂದರೆ, ವಿಶೇಷವಾಗಿ ಧಾರ್ಮಿಕ ಗುರುಗಳಾದ ಮನುಷ್ಯತೆಗೋಸ್ಕರ ಹೋರಾಡಿರೋದು, ಹ್ಯುಮನಿಟಿಗೋಸ್ಕರ ಬಲಿದಾನ ಕೊಟ್ಟಿರೋದು, ಲೈಫ್ ಎಲ್ಲ ಸರ್ವಿಸ್ ಎಲ್ಲ ಫ್ರೀ ಸರ್ವಿಸು. ಧಾರ್ಮಿಕ ಗುರುಗಳಾದ ಸೈಯದ್ ಅಲಿ ಖಾಮೆನಿ ಅವರು ಸುಪ್ರೀಂ ಲೀಡ್ರು. ಅವ್ರಿಗೂ ನಮಗೂ ಏನು ನಡೆಸ್ತಾನೆ ಅಂದರೆ, ಅವರು ಧಾರ್ಮಿಕ ಗುರು, ಅವರು ಮನುಷ್ಯತೆಗೋಸ್ಕರ ಆ್ಯಂಟಿ ಟೆರರಿಸಮ್, ಆ್ಯಂಟಿ ಭ್ರಷ್ಟಾಚಾರ, ವಿರೋಧಾಗಿ ಭ್ರಷ್ಟಾಚಾರಕ್ಕೆ ಅವ್ರು ಹೋರಾಡಿದ್ರು ಮನುಷ್ಯಕ್ಕೋಸ್ಕರ. ಈಗ ಉದಾಹರಣೆ ಕೊಡಬೇಕಂದ್ರೆ, ಫಿಲಿಸ್ತೀನ್ ಆಗಲಿ, ಗಜಾ ಆಗಲಿ, ಅಲ್ಲಿ ಬರೀ ಶಿಯಾ ಮುಸ್ಲಿಮ್ಸ್ ಅಲ್ಲ, ಬೇರೆ ಮುಸ್ಲಿಮ್ಸ್ ಇದ್ದಾರೆ. ಅವರು ಇಲ್ಲಿ ಅಲಿಪುರಕ್ಕೆ ಬಂದ್ರಂತಲ್ಲ, ಯಾವಾಗ ಬಂದರು, ಇಲ್ಲಿ ಯಾವ ಕಾರಣಕ್ಕೆ ಬಂದರು, ಯಾವ ಥರ ನಂಟಿತ್ತು ಇಲ್ಲಿ? ಆವತ್ತು 81 ಇಸ್ವಿಯಲ್ಲಿ ಅಲಿಪುರಕ್ಕೆ ಬಂದಿದ್ದರು. ಅವ್ರು ಬಂದಿದ್ರು ಅಂತ ನಮಗೇನು ಪ್ರೀತಿ ವಿಶ್ವಾಸ, ನಮಗೇನು ಸಂತೋಷ ಅಲ್ಲ. ಅವ್ರ ಧಾರ್ಮಿಕ ಗುರುಗಳಾದ ಅವರು ಆ್ಯಂಟಿ ಟೆರರಿಸಮ್, ಆ್ಯಂಟಿ ಭ್ರಷ್ಟಾಚಾರ, ಹ್ಯುಮನಿಟಿಗೋಸ್ಕರ, ಮನುಷ್ಯತೆಗೋಸ್ಕರ ಇವತ್ತು ಏನು ಸುಳ್ಳು ಭ್ರಷ್ಟಾಚಾರ ಸರ್ಕಾರ, ಟೆರರಿಸಮ್ ಸರ್ಕಾರ, ಅದೇನು ಸುಳ್ಳು ಮಾಹಿತಿ ಕೊಡೋ ಸರ್ಕಾರ, ದಡ್ಡ ಸರ್ಕಾರ, ದಡ್ಡ ಇಡಿಯಟ್ ಸರ್ಕಾರ, ನಾವು ಅಮೇರಿಕಾ ಸರ್ಕಾರಕ್ಕೆ, ಇಸ್ರಾಯೇಲ್ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ನಾವು ಈ ಸೋಷಲ್ ಮುಖಾಂತರ ನಾವು ಅವ್ರಿಗೆ ಧಿಕ್ಕಾರ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಕಮ್ಮನಿ ಅವ್ರನ್ನ ನೀವು ಯಾವ ಥರ ಅವರ ಒಂದು ಸಾವನ್ನು ನೀವು ಯಾವ ಥರ ಖಂಡಿಸ್ತೀರಿ ಮತ್ತು ಅಲಿಪುರದಲ್ಲಿ ಇವತ್ತು ಏನೆಲ್ಲ ಮಾಡ್ತಾ ಇದ್ದೀರಿ? जैसे कि सब लोग जानते हैं कि हम लोग अलीपुर में जैसे कि सब मिलकर एक ये किया है कि यहाँ पर आज के दिन चूँकि एक रहबर जो इंसानियत के लिए जिन्होंने काम किया, मजलूमीन की हिमायत की, उनकी मदद की, इसलिए हम लोग यहाँ अलीपुर में, पूरे अलीपुर में काले लिबास पहनकर गम का दिन ऐलान किया है। यहाँ से अभी 2:30 बजे मस्जिद जाफरिया के पास हुसैनिया में मजलिस होगी, फिर उसके बाद जुलूस निकलेगा मौलाना मुस्तफ़ा हुसैन सर्कल तक। वहाँ पर हम लोग जुलूस निकालेंगे और जिन्होंने खामनी साहब या आयतुल्लाह खामनी साहब को कत्ल किया है, हम उनके ख़िलाफ़ ये आवाज़ बुलंद कर रहे हैं। ಥ್ಯಾಂಕ್ ಯು. ಈಗ ಕಮ್ಮನಿಯವರ ಹತ್ಯೆಯನ್ನು ನೀವು ಯಾವ ರೀತಿ ಖಂಡಿಸ್ತೀರಿ ಮತ್ತು ಯಾಕೆ ಬಂದು ಕರೆ ಕೊಟ್ಟಿದ್ದೀರಿ? ಇವಾಗ ಅಲ್ಲಿಪುರ ಗ್ರಾಮದಲ್ಲಿ ನಾವೆಲ್ಲ ಅಲ್ಲಿಪುರ ಗ್ರಾಮಸ್ಥರು ಎಲ್ಲ 3 ದಿನ ಶೋಕಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದು ಉದಾಹರಣೆ ಒಂದೇ ಏನಂದರೆ, ಇಡೀ ಪ್ರಪಂಚದಲ್ಲಿ ಒಂದೇ ದೇಶ, ಅದು ಇರಾನ್ ದೇಶ. ಆ ಇರಾನ್ ದೇಶದಲ್ಲಿ ಒಬ್ಬ ಮುಖ್ಯವಾದ ಸುಪ್ರೀಂ ಲೀಡರ್ ಆದ ಅವರ ನಾಯಕತ್ವವನ್ನು ಹೊಂದಿಕೊಂಡಿರುವ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಬಲಿದಾನವನ್ನು ಕೊಟ್ಟು, ಆಮೇಲೆ ಇದು ಮಾನವತೆಯನ್ನು ಉಳಿಸ್ಕೊಂಡು ಅವರೆಲ್ಲ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇದ್ದರು. ಅದಕ್ಕೆ ಈ ಭ್ರಷ್ಟಾಚಾರ ಮತ್ತು ಈ ದುಷ್ಕರ್ಮಿಗಳು ಇಸ್ರಾಯೇಲ್ ಮತ್ತು ಅಮೇರಿಕಾ ಅವರು ಇಬ್ಬರು ಜಂಟಿಯಾಗಿ ದಬ್ಬಾಳೆಯಾಗಿ ಆಮೇಲೆ ಗುಂಡಾಗಿರಿಯನ್ನು ಮಾಡಿಕೊಂಡು ಇಡೀ ಪ್ರಪಂಚವನ್ನು ತುಳ್ಕೊಂಡಿರಬೇಕು ಅಂತ ಥರ ಕೇಳ್ಕೊಂಡು ಅವ್ರಿಗೆ ಹತ್ಯೆ ಮಾಡಿದ್ದಾರೆ. ಅದು ಹತ್ಯೆ ಇಲ್ಲ, ಅದು ಬಲಿದಾನ. ಅದು ಬಲಿದಾನ ಅಂದರೆ ಅವರು ದೇಹ ಮಾತ್ರ ಹೋಗಿದೆ, ಅವ್ರದ್ದು ನೀತಿ ಪದ್ಧತಿ ಅವೆಲ್ಲ ಏನು ಮಾರ್ಗದರ್ಶನ ನಮ್ಮ ಇದರಲ್ಲಿ ಇದೆ. ಅವ್ರು ತಿಳ್ಕೊಂಡಿದ್ದಾರೆ ಈಗ ನಾಶ ಮಾಡಿಬಿಟ್ಟಿದೆ ಅಂತ. ಇವರು ಈ ಪ್ರಪಂಚದಿಂದ ಇವರು ಸರ್ವನಾಶ ಹೋಗ್ತಾರೆ, ಇಸ್ರಾಯೇಲ್ ಮತ್ತು ಅಮೇರಿಕಾ. ಈಗ ಈ ಧರ್ಮಗುರು ಇದ್ರಲ್ವ ನಿಮ್ಮ ಕೊಮಯ್ಯವ್ರಿಗೂ ಅವ್ರಿಗೂ ಅಲಿಪುರಕ್ಕೂ ಏನು ಸಂಬಂಧ, ಯಾಕೆ ಇಷ್ಟೊಂದು ನಂಟಿತ್ತು? ಸರ್, ನಾವು ಅಲ್ಲಿಪುರಕ್ಕೆ ಯಾವ ಕಾರಣಕ್ಕೂ ಅವ್ರಿಗೆ ಇದಕ್ಕೇನು ಇಲ್ಲ. ಗುರುಗಳು ನಮ್ಮದೇ ಮೇನ್ ಗುರುಗಳು ಅಲ್ಲಿಪುರಕ್ಕೆ ಅಂತಲ್ಲ, ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೇ ಅವ್ರ ಗುರುಗಳು ಯಾರು? ಶಿಯಾ ಮುಸ್ಲಿಮ್ಸು. ಅದಕ್ಕೆ ಅವ್ರ ನ್ಯಾಯ ನೀತಿ ಒಳ್ಳೆ ಇದಕ್ಕೆ ನ್ಯಾಯ ಒಂದೇ ಮಾತಿಗೆ ನ್ಯಾಯ ಹೇಳ್ತಾಯಿದ್ರು. ಅದಕ್ಕೆ ಆ ನ್ಯಾಯಕ್ಕೆ ನಾವು ಪ್ರೀತಿ ಕೊಟ್ಟು ನಾವು ಇದು ಮಾಡ್ತೀವಿ. ಇವತ್ತು ಅಂಥವ್ರನ್ನ ಹತ್ಯೆ ಆಗಿದೆ ಅಲ್ವಾ ಮಿಲಿಟ್ರಿ ಕಾರ್ಯಾಚರಣೆಯಲ್ಲಿ, ನೀವು ಯಾವ ಥರ ದುಃಖ ಎಕ್ಸ್ಪ್ರೆಸ್ ಮಾಡ್ತೀವಿ? ನಾವು ಅದಕ್ಕೇ ಸರ್ ದುಃಖ ಮಾಡ್ತಾ ಇರೋದು. ಅನ್ಯಾಯವಾಗಿ ಅವ್ರು ಮಾಡೋರೆ ಅಮೇರಿಕಾ, ಇಸ್ರಾಯೇಲು. ಅದು ಅನ್ಯಾಯ. ಇದಕ್ಕೆ ದೇವ್ರು ನೋಡ್ತಾ ಇದ್ದಾನೆ. ಇಷ್ಟಕ್ಕೆ ಅನ್ಯಾಯ ಆಗುತ್ತೆ ಅವ್ರಿಗೆ. ಅಮೇರಿಕಾನು ಇಸ್ರಾಯೇಲ್ ಹಾಳಾಗೋಗ್ತಾರೆ. ಇದಕ್ಕೆ ನಾವು ಇದು ಮಾಡ್ತೀವಿ ಸರ್. ಧನ್ಯವಾದಗಳು. ಒಟ್ಟಿನಲ್ಲಿ ಏನೋ ಒಂದು ಅಮೇರಿಕಾ ಇಸ್ರೇಲ್ ಜಂಟಿ ನಡೆದಂಥ ಜಂಟಿ ಕಾರ್ಯಾಚರಣೆಯಲ್ಲಿ ಒಂದು ಇರಾನ್ ಸುಪ್ರೀಂ ಲೀಡರ್ ಹತ್ಯೆ ಆಗಿದ್ದರೆ ಅದನ್ನು ಖಂಡಿಸಿ ಮತ್ತು ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರವನ್ನು ಬಂದ್ ಮಾಡಿದ್ದಾರೆ ಮತ್ತು ಶೋಕಾಚರಣೆ ಸಹ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.